ಚನ್ನಪಟ್ಟಣ ನಗರದ ಕೋಟೆಯಲ್ಲಿರುವ ಜ್ಞಾನ ಸರೋವರ ಪದವಿ ಪೂರ್ವ ಕಾಲೇಜಿನ ನೂತನ ಕಟ್ಟಡವನ್ನು ಶಾಸಕ ಸಿಪಿ ಯೋಗೇಶ್ವರ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಗ್ರಾಮೀಣ ಮತ್ತು ನಗರದ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಸಲುವಾಗಿ ಈ ಸಂಸ್ಥೆಯು ಪ್ರಸ್ತುತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾಗಿರುವ ಅಗತ್ಯ ಶಿಕ್ಷಣವನ್ನು ನೀಡುತ್ತಿರುವುದು ನಿಜಕ್ಕೂ ಸಾಧನೀಯವಾದದ್ದು. ಮುಂದಿನ ದಿನಗಳಲ್ಲಿ ಈ ವಿದ್ಯಾಸಂಸ್ಥೆಯು ಹೆಮ್ಮರವಾಗಿ ಬೆಳೆದು ನಿಂತು ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಲಿ ಎಂದು ಹಾರೈಸಿದರು. ಮಹದೇಶ್ವರ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ರಾಹುಲ್ ರಾಜ್ ಅರಸು ಮಾತನಾಡಿ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ನಮ್ಮ ಸಂಸ್ಥೆ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸ ಕೊಡುತ್ತಿದ್ದೇವೆ. ಸಮಾಜದಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಉನ್ನತ ಸ್ಥಾನಮಾನದಲ್ಲಿ ಬೆಳೆಯಲಿ ಎಂಬುದೇ ನಮ್ಮ ಆಶಯ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಿರಕ್ತ ಮಠದ ಶಿವರುದ್ರ ಮಹಾಸ್ವಾಮಿಗಳು, ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷ ರಮೇಶ್ ಗೌಡ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿ.ಟಿ. ನಾಗೇಶ್, ಆರಂಭ ಪತ್ರಿಕೆ ಸಂಪಾದಕರಾದ ಮತಿಕೆರೆ ಜಯರಾಮ್, ಮಹದೇಶ್ವರ ಟ್ರಸ್ಟ್ನ ಕಾರ್ಯದರ್ಶಿ ಆರ್. ಆದರ್ಶ್ ಕುಮಾರ್, ಖಜಾಂಚಿ ಬಿ.ಎಸ್. ಹೇಮಲತಾ ಹಾಗೂ ಉಪನ್ಯಾಸಕರಾದ ಹೊಳಸಲೆಯ ಪ್ರವೀಣರವರು ಉಪಸ್ಥಿತರಿದ್ದರು. ಇವತ್ತು ನಮಗೆ ಸುದ್ದಿನ ಏನಕ್ಕೆ ಅಂದರೆ ಈ ಕಟ್ಟಡ ನಾವು ಓಪನ್ ಮಾಡೋದಕ್ಕೆ ಅಂತಲೂ ಇಷ್ಟು ಕಷ್ಟಪಡ್ತೀವಿ. ಈ ಕಾಲೇಜ್ನ ನಾವು ಶುರು ಮಾಡಿದಾಗ ಒಂದು ಲೀಸ್ಗೆ ಅಂತ ಒಂದು ಜಾಗನ ತೊಗೊಂಡು ನಾವು ಆ ಜಾಗದಲ್ಲಿ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗೋ ಥರ ನಾವು, ಯಾಕೆಂದರೆ ನಮ್ಮಲ್ಲಿರೋರೆಲ್ಲ ರೂರಲ್ ಸೈಡಿಂದ ಬರೋಂಥ ಮಕ್ಕಳು, ಅದಕ್ಕೆ ತಕ್ಕಂಥ ಫೀಸ್ಗಳನ್ನ ನಾವು ಮಾಡಿ ಸಂಸ್ಥೆನ ಇಲ್ಲಿವರೆಗೂ ಬೆಳೆಸಿದ್ವಿ. ಈ ಕಾರ್ಯಕ್ರಮಕ್ಕೆ ಎಲ್ಲರ ಪ್ರೋತ್ಸಾಹವೂ ಇತ್ತು. ಇವತ್ತು MLA ಅವರು ಅದಕ್ಕೆ ಕೈ ಜೋಡಿಸಿದ್ದಾರೆ ಅಂದರೆ ಅದು ನಮಗೆ ತುಂಬ ಖುಷಿ ತರೋಂಥ ವಿಷಯ. ಯಾಕೆಂದರೆ ಒಂದು ಸಂಸ್ಥೆ ಅಂದರೆ ಅದೊಂಥರ ಪಬ್ಲಿಕ್ ಲೈಫ್ ಇದೆ. ಆಮೇಲೆ ನಾವು ವಿದ್ಯಾರ್ಥಿಗಳನ್ನ ಸಮಾಜಕ್ಕೆ ಕೊಡ್ತಾಯಿದ್ದೀವಿ. ಸಮಾಜದಲ್ಲಿ ನಮ್ಮ ವಿದ್ಯಾರ್ಥಿಗಳು ಉನ್ನತ ಮಟ್ಟದಲ್ಲಿ ಬೆಳೀಲಿ ಮತ್ತು ಅದೇ ಥರ ಆ ಮಕ್ಕಳುಗಳ ಜೀವನ ರೂಪಿಸ್ಕೊಳ್ಳಿ ಅನ್ನೋದು ಒಂದೇ ನಮ್ಮ ಕಾಲೇಜಿನ ಮುಖ್ಯ ಧ್ಯೇಯ. ಅದೇ ರೀತಿ ಈಗ ಈ ಸಂಸ್ಥೆಯಲ್ಲಿ ಹೊಸ ರೂಪದಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕಾಲೇಜನ್ನ ನಡೆಸ್ತೀವಿ ಅಂತ ಹೇಳ್ತೀನಿ. ತುಂಬ ಸಂತೋಷ ಆಗಿದೆ. ಎಷ್ಟು ವರ್ಷ ಆಗಿದೆ ಸರ್ ಸಂಸ್ಥೆ ಓಪನ್ ಆಗಿ? 8 ತುಂಬಿ 9ನೇ ವರ್ಷ, 9 ವರ್ಷ ಆಗಿದೆ. ಪುಟ್ಟಣ್ಣವ್ರ ಪಾತ್ರ ತುಂಬ ಇದೆ ಅಂತ ಹೇಳಿ. ಪುಟ್ಟಣ್ಣವರ ಪಾತ್ರ ತುಂಬ ಇದೆ. ಏಕೆಂದರೆ ಒಂದು ಸಂಸ್ಥೆ ನಾವು ಅಧಿಕೃತವಾಗಿ ಅವರು ನಮಗೆ ಬೆನ್ನೆಲುಬಾಗಿ ನಿಂತು ಈ ಸಂಸ್ಥೆ ಕಟ್ಟೋದಕ್ಕೆ ತುಂಬ ಪ್ರೋತ್ಸಾಹ ಕೊಟ್ಟು ಸಹಾಯ ಮಾಡಿ ಈ ಸಂಸ್ಥೆನ ಕಟ್ಟೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವ್ರ ಮೇಲೆ ನಮ್ಮ ಋಣ ಯಾವಾಗಲೂ ಇದ್ದೇ. ಇವತ್ತು ನಮಗೆ ಅವರು ಈ ಕಾರ್ಯಕ್ರಮದಲ್ಲಿ ಇಲ್ಲ ಅನ್ನೋದೇ ಒಂದು ಬೇಸರದ ಸಂಗತಿ. ಯಾಕೆಂದರೆ ಅವರು ಅನಿವಾರ್ಯ ಕಾರಣಗಳಿಂದ ಅವರು ಬರೋಕ್ಕಾಗಿಲ್ಲ. ಇಲ್ಲದೆ ನೆಕ್ಸ್ಟು ಮುಂದಿನ ಪ್ರೋಗ್ರಾಮ್ಗಳು ಇಲ್ಲೇ ನಡೆಯುತ್ತೆ. ಅವಾಗ ಖಂಡಿತವಾಗಿ ಪುಟ್ಟಣ್ಣವರು ಎಲ್ಲ ಪ್ರೋಗ್ರಾಮಲ್ಲೂ ಇದ್ದೇ ಇರ್ತಾರೆ. ಎಷ್ಟು ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ? ಇವಾಗ 276 ಜನ ಮಾಡ್ತಾರೆ. ಎಷ್ಟು ಕೋರ್ಸ್ಗಳಿದ್ದಾವೆ? ಕಾಮರ್ಸ್ ಕೋರ್ಸ್ಗಳಿದೆ, PUC ಮತ್ತು BCom ಕೋರ್ಸ್ ಇವಾಗ ಇರೋ ಅಂಥದ್ದು. ಈ ನೂತನ ಕಟ್ಟಡ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ, ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಹೊಸ ಕೋರ್ಸ್ಗಳನ್ನ ತರೋದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ರಿಸಲ್ಟ್ ಔಟ್ಪುಟ್ ಹೇಗೆ ಬರ್ತಿದೆ? ನಮ್ಮದು ಇಲ್ಲಿವರೆಗೂ ಎಲ್ಲ ರಿಸಲ್ಟೂ 98ಇಂದ 100% ಹೋಗುತ್ತೆ ರಿಸಲ್ಟ್ಸ್. ಅದರಲ್ಲಿ ಯಾವುದೇ ಥರ, ಏಕೆಂದರೆ ನಮ್ಮ ಮುಖ್ಯ ಧ್ಯೇಯನೇ ಮಕ್ಕಳ ಭವಿಷ್ಯ. ನಾವು ಏನೇ ಸಂಸ್ಥೆ ಕಟ್ಟಿದ್ರೂ ಎಂಡ್ ಆಫ್ ದ ಡೇ ಮಕ್ಕಳುಗಳು, ಹೊರಗೋಗೋಂಥ ಮಕ್ಕಳುಗಳಿಗೆ ಅನುಕೂಲ ಆಗಬೇಕು, ಅವರು ಒಂದು ಉನ್ನತ ಪೊಸಿಷನ್ಗೆ ಹೋಗ್ಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. ಅದಲ್ಲದೆ ನಾವು ಕಾಮರ್ಸ್ನೇ ಏನಕ್ಕೆ ಮಾಡಿದ್ದೀವಿ ಅಂತಂದರೆ, ಈ ಸಮಾಜದಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಇರೋಂತಹ ಅನುಕೂಲಗಳು ಮಕ್ಕಳುಗಳಿಗೆ, ಎಂಥ ನೀವು ಮೀಡಿಯಮ್ ಆಗಿ ಮಾರ್ಕ್ಸ್ ತೆಗೆದಿರೋ ಅಂಥ ಮಗುಗೂ
ಕಂಪ್ನಿಗಳಲ್ಲಿ ಕೆಲಸ ಸಿಕ್ಕೇ ಸಿಗುತ್ತೆ. ಇವಾಗ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜೆಲ್ಲ ತುಂಬ ಇದೆ. ಅದೇ ಥರ ನಾವು ಕಾಮರ್ಸ್ಗೆ ಅಂತಲೇ ಸಂಬಂಧಪಟ್ಟಂಗೆ ಕಾಲೇಜನ್ನ ಬೆಳೆಸಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ.